ಘಟ್ಟಿವಾಳಯ್ಯ ಅನ್ನೋ ಒಬ್ಬ ಶರಣ ಪ್ರವೇಶ ಮಾಡಿ. ಘಟ್ಟಿವಾಳಯ್ಯ, ಅವನ ಹೆಸರೇ ಘಟ್ಟಿವಾಳಯ್ಯ ಶರಣ. ಘಟ್ಟಿವಾಳಯ್ಯ ಶರಣ ಅನುಭವ ಮಂಟಪವನ್ನ ಪ್ರವೇಶ ಮಾಡಿದ. ಬಹಳ ಬಲ್ಲವನಿದ್ದ ಕಾಲಜ್ಞಾನಿ ಘಟ್ಟಿವಾಳಯ್ಯ ಶರಣ. ಮುಂದೆ ಹಿಂಗ ಆಗ್ತದ ಅನ್ನೋದನ್ನ ನುಡಿತಿದ್ದ. ಭೌತಿಕ ಪ್ರಪಂಚದೊಳಗ, ಕಣ್ಣಿಗೆ ಕಾಣುವಂತ ಪ್ರಪಂಚದೊಳಗ ಕಾಣುವಂತ ಶರೀರಕ್ಕ ಹೀಗೆ ನಡೆದ್ರೆ ಮುಂದೆ ನಿನಗೆ ಇಂಥ ರೋಗಗಳು ಡಿಸೀಸ್ ಬರ್ತಾವೆ ಅನ್ನೋದು ಇಲ್ಲೇ ನಮ್ಮ ಡಾಕ್ಟರ್ ಇದೀಗ ಸನ್ಮಾನಗೊಂಡ್ರಲ್ಲ ಅವರು ತಿಳಿಸ್ತಾರೆ. ಭೌತಿಕ ಕಣ್ಣಿಗೆ ಕಾಣೋ ಪ್ರಪಂಚದೊಳಗೆ ಮುಂದಿನ ದಿನಮಾನಗಳಲ್ಲಿ, ಧಾರ್ಮಿಕ ಪ್ರಪಂಚದೊಳಗೆ ಮುಂದಿನ ದಿನಮಾನಗಳಲ್ಲಿ ಇಂಥದ್ದು ನಡೀತದ ಅನ್ನೋದು ಧರ್ಮಗುರುಗಳು ಧರ್ಮದ ದಶವಿಧ ಲಕ್ಷಣಗಳನ್ನು ದರ್ಶನ ಮಾಡಿಕೊಂಡಿರುವಂಥವರು ಮುಂದಿನ ಭವಿಷ್ಯದ ಕುರಿತು ಹೇಳ್ತಾರೆ. ದೇಹಕ್ಕೆ ಬಂದಿರುವಂಥ ರೋಗವನ್ನು ನಿವಾರಿಸುವಲ್ಲಿ ವೈದ್ಯರು, ಇಂಥ ಡಾಕ್ಟರು ನಿವಾರಣೆಯ ಉಪಾಯವನ್ನು ಮಾಡಿದರೆ ಭವರೋಗವನ್ನು ಕಳೆಯೋದಕ್ಕಾಗಿ ಧರ್ಮಗುರುಗಳು ಪ್ರಯತ್ನ ಪಡ್ತಾರೆ. ಶರಣರು, ಸತ್ಪುರುಷರು, ಶಿವಯೋಗಿಗಳು ಪ್ರಯತ್ನ ಪಡ್ತಾರೆ. ಘಟ್ಟಿವಾಳಯ್ಯ ಬಂದ, ಕಲ್ಯಾಣಕ್ಕೆ ಬಂದ, ಅನುಭವ ಮಂಟಪದ ಹೊರಗಡೆ ಕುಂತಿದ್ದ. ನೋಡಿದರು ಶರಣರು, ಹಡಪದ ಅಪ್ಪಣ್ಣನವರು ನೋಡಿದರು. ಬಸವಣ್ಣನವರಿಗೆ ಹೋಗಿ ಹೇಳ್ತಾರೆ, ಯಾರೋ ಒಬ್ಬರು ಬಂದ. ಬಸವಣ್ಣನವರೇ ಹೊರಗೆ ಹೋದರು. ನೋಡಿದ್ರು, ಯಾರ್ರಪ್ಪ, ಎಲ್ಲಿಂದ ಬಂದಿ? ನಾ ಹಿಂಗ್ರಪ್ಪ ಘಟ್ಟಿವಾಳಯ್ಯ. ಎಲ್ಲಿಂದ ಬಂದಿದಿ? ಎಲ್ಲಿಂದ ಬಂದಿ? ಯಾಕೆ ಬಂದಿ? ಎದಕ್ಕೆ ಬಂದಿ? ಏನು ಸುದ್ದಿ? ಏನು ವಿಚಾರ? ಯಾವ ಕಾರಣ? ಯಾವ ಪ್ರಶ್ನೆಗಳಿಗೂ ನನ್ನಲ್ಲಿ ಉತ್ತರವೇ ಇಲ್ಲ ಅಂದ ಘಟ್ಟಿವಾಳಯ್ಯ. ಯಾಕೆ? ಅಷ್ಟು ಜೀವನದೊಳಗ ಜಿಗುಪ್ಸೆ ಅಂತಾರಲ್ಲ, ಬಹಳ 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 ಜೀವನದೊಳಗೆ ನೊಂದು ಬಿಟ್ಟಿದ್ದ. ಯಾಕೆ ನೊಂದುಕೊಂಡಿದ್ದ ಅಂದ್ರೆ ಹೆಂಡತಿಯ ಕಾರಣಕ್ಕಾಗಿ. ಮನಿ ಬಹಳ ಚಲೋ ಇರಬೇಕಪ್ಪ ಅಂದ್ರೆ ಮನಿಯೊಳಗೆ ಗಂಡ ಹೆಂಡತಿ ಪರಸ್ಪರ ಒಬ್ಬರಿಗೊಬ್ಬರು ಅರಿತುಕೊಂಡು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡು ಪ್ರಪಂಚದ ರಥವನ್ನ, ಪ್ರಪಂಚದ ನೌಕೆಯನ್ನ ಸಾಗಿಸ್ಬೇಕು. ಗಂಡ ಹೆಂಡತಿಯ ಮಧ್ಯದಲ್ಲಿ ಹೊಂದಾಣಿಕೆಯ ಭಾವ ಇರಲಿಲ್ಲ ಅಂತಂದ್ರೆ ಆ ಮನಿ ನಂದನವನವಾಗಿ ಇರೋದಿಲ್ಲ, ನಂದವನವಾಗಿ ಇರ್ತದೆ. ಅಂದ್ರೆ ಅಡವಿ ಇದ್ದಂಗೆ ಇರ್ತದೆ. ಏನ ಇರಲಿ, ಬಡತನ ಶ್ರೀಮಂತಿಕೆ ಶಾಶ್ವತ ಅಲ್ಲ. ಅವೆಲ್ಲ ಖಾಯಮಾಗಿರಂಗಿಲ್ಲ. ಬಡತನನೂ ಖಾಯಮಾಗಿರಂಗಿಲ್ಲ, ಶ್ರೀಮಂತಿಗೆನೂ ಖಾಯಮಾಗಿರಂಗಿಲ್ಲ. ಹೋಗ್ತದ. ಒಮ್ಮಿ ಶ್ರೀಮಂತರಾಗ್ತದ, ಒಮ್ಮೊಮ್ಮಿ ಬಡವರಾಗ್ತದ. ಹೆಂಗೋ ಏನೋ ಟೈಮ್ ಹೆಂಗ ಬರ್ತದ ಹಂಗ. ದಾನ ಧರ್ಮ ಪರೋಪಕಾರ ಪುಣ್ಯದ ಕೆಲಸ ಯಾ ಮನೆಯೊಳಗಿರ್ತದಲ್ಲ ಅಲ್ಲಿ ಉಳಿತದ, ತಲೆತಲಾಂತರಗಳಿಂದ ಉಳಿತದ. ಅದು ಯಾವಾಗ ಕಡಿಮೆ ಆಗ್ತದಲ್ಲ ಅಲ್ಲಿ ಮತ್ ಅವನತಿಯ ಕಾಲ ಶುರುವಾಗ್ತದೆ. ದಾನವಿಲ್ಲದ ಮನೆ ದೊಡ್ಡದಾದರೇನು, ಪ್ರೇಮವಿಲ್ಲದ ಊಟ ಅಮೃತವಾದರೆ. ಹೌದಲ್ಲ? ಮನಿ ಬಹಳ ದೊಡ್ಡ ಇರ್ತಾವ, ಖರೆ ದಾನನ ಇಲ್ಲ ಮನ್ಯಾಗ, ತಗೊಂಡು ಏನು ಮಾಡೋದು? ಪ್ರೇಮವಿಲ್ಲದ ಊಟ ಅಮೃತ ಆದರೇನು? ಪ್ರೀತಿಯಿಂದ ಪ್ರೇಮದಿಂದ ಊಟ ನೀಡುವಂತಹದ್ದೇ ಗುರ್ತಿಲ್ಲ ಅಂದ ಬಳಿಕ ಅದು ಏನು ಅಮೃತ ಇದ್ದರ ತಗೊಂಡು ಏನು ಮಾಡೋದು?
ರೊಟ್ಟಿ ಚಟ್ನಿ ಅಗಸಿ ಹಿಂಡಿ ಪುಂಡಿ ಪಲ್ಯನೇ ಇರೋದ್ ಲೆಕ್ಕ ಪ್ರೀತಿಯಿಂದ ತಗೊಳ್ರಿ ಉಣ್ರಿ ಸಾವಕಾಶ ಉಣ್ರಿ ನಿಧಾನಕ್ಕೆ ಉಣ್ರಿ 70-80 ವೆರೈಟಿ ಐಟಮ್ ಮಾಡಿಸಿ ಎಲ್ಲ ಊಟ ತನ್ನ ಗಂಡನ ಮುಂದೆ ಇಟ್ಟು ಉಣ್ಣು ತಿನ್ನು ನಂದು ನನಗೆ ವೈಕ್ಕನಂಗೆ ಹೆಡ್ಕಿನ ಗರಿ ಹೊಡ್ಯಾಕತ್ತದ ಬೆನ್ನ ಗರಿ ಹೊಡ್ಯಾಕತ್ತದ ಎಡಗಾಲ ಹರಿಯಾಕತ್ತದ ಬಲಕ ತಲೆ ನುಸ್ಯಾಕತ್ತದ ಕಿವಿ ಗುಯಿ ಅಂತದ ಕಣ್ಣು ಒಂದು ನಮನಿ ಚೊಟ್ಟ ಅನ್ನಕತ್ಯಾವ ತಲಿ ದಿಮ್ ಅಂತ ಅನ್ನಕತ್ಯದ ಸೊಂಟ ನಂದ ಏನು ಮಂದಿದನಂಗಾಗ್ಯದ ಎಡಗಾಲ ಬಳ ಜಗ್ಗಾಕತ್ಯದ ಬಲಗೈ ಹೊಡ್ಯಾಕತ್ಯದ ಹೊಟ್ಟಿ ಬ್ಯಾನಿಗಾಕತ್ಯದ ನಂದು ನನಗ ರಗಡ್ ವೈಕ್ಕನಂಗಾಗ್ಯದ ತಿಂದು ಬೀಳ್ತೇನೆ ಬೀಳು. 80 ಐಟಮ್ಸ್ ಮಾಡಿ ಮುಂದಿಟ್ಟು ಹಿಂಗಂದ್ರೆ ಅದು ಏನು ತಿನ್ಬೇಕು ಗಂಡ ತಿಂತದ ಇಲ್ಲ. ತಂಗಡ ರೊಟ್ಟಿನೇ ಇರಲಿ, ಕುಶಿಬಿ ಎಣ್ಣೆರ ಇರಲಿ, ಅಗಸಿ ಹಿಂಡ್ಯಾರ ಇರಲಿ, ಒಂದು ಉಳ್ಳಾಗಡ್ಡಿ ಬಳಿ ಮುಂದಕ್ಕೆ ತಗೊಂಡು ಹಿಂದಕ್ಕೆ ಸರಿಸಿ ಉಳ್ಳಾಗಡ್ಡಿ ಜಜ್ಜಿ ಮುಂದಿನ ತುಂಬು ತೆಗೆದು ಗಂಗಾಳದಾಗ 4 ತಂಗಡ ರೊಟ್ಟಿ ಇಟ್ಟು ಅದ್ರಾಗ ನಡು ಒಂದಿಟ್ಟು ಅಗಸಿ ಹಿಂಡಿ ಹಾಕಿ ಗುಂಡಕ್ಕೆ ಮಾಡಿ ಒಳಗೊಂದಿಟ್ಟು ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಜಜ್ಜಿ ಮಗ್ಲು ಕೊಟ್ಟು ಗಂಗಾಳದಾಗ ಮಗ್ಲಿಟ್ಟು ಹುಣ್ಸಿಕಾಯಿ ಹಿಂಡ್ಯಾರ ಉಪ್ಪಿನಕಾಯರ ಹಚ್ಚಿ ತಗೋರಿ ತೆಳ್ಳಗೆ ಮಾಡಿ ನಿಮ್ಸಲೆಂದು ರೊಟ್ಟಿ ತಗೋರಿ ಉಂಡ್ರಿ ಹೊಟ್ಟೆ ತುಂಬ ಇಷ್ಟಂದು ಬಿಟ್ರ 4×16 ಉಣ್ತಾನ ರೊಟ್ಟಿ. 4×16 ಉಣ್ತಾನ ರೀ ತಗೋರಿ ಅಂತ. ಮತ್ತಿದು ಲೆಕ್ಕ ತಪ್ಪಿ ಮಾತಿನ ಅಂತರ ಆತಂದ್ರ ತಗೊಂಡು ಏನು ಮಾಡೋದು? ಪ್ರೇಮವಿಲ್ಲದ ಊಟ ಅಮೃತವಾದರೆ, ದಾನವಿಲ್ಲದ ಮನೆ ದೊಡ್ಡದಾದರೆ. ಭಾರಿ ಅದ್ರಿ ಮನಿ. ಮನಿ ಏನ್ರಿ 3 ಅಂತಸ್ತು ಮನಿ ಅದರಿ, ನೋಡ್ಬೇಕ ಅಬ್ಬಬ್ಬ ಏನು ಮನಿ ರೀ ಅಬ್ಬಬ್ಬ. ಅಜ್ಜರ ಮುತ್ಯರ ಮನಿನೇ ಅದರಿ ಅವಂದು ಅಬ್ಬಬ್ಬ ಅರಮನಿ. ಯಾರ ಆದವರು ಕುಂದ್ರಾಕ್ರಿ 2-3 ಲಕ್ಷ ರೂಪಾಯಿದು ಒಂದೊಂದು ಕುರ್ಚಿ ಅದಾವ್ರಿ ಅವ್ರ ಮನ್ಯಾಗ. ಎದಕ್ಕೆ ಬಂತು? ಎಂಜಲಗೈಲೆ ಸಹಿತ ಕಾಗಿ ಹೊಡೆದಿಲ್ಲ ಅವ ಅನ್ನಂಗಿಲ್ಲ. ಎಂಜಲಗೈಲೆ ಸಹಿತ ಕಾಗಿ ಹೊಡೆಯಂಗಿಲ್ಲ. 10 ಸಲ ಬಟ್ಟು ಚೀಪ್ ಕಾಗಿ ಉಷ ಅಂತ ಕೈಗೆ ಹತ್ತಿದ ಮುಸುರಿ ಪಟ್ನ ವಾದಗಿದ್ದ ಕಾಗಿ ಕಡೆ ಅಂತ. ದಾನ ಇರಬೇಕು, ಧರ್ಮದ ದಾರಿ ಮೇಲೆ ನಡಿಬೇಕು, ದಾನ ಇರಬೇಕು ಮನುಷ್ಯನಿಗೆ. ಕಲಿಯುಗದೊಳಗೆ ದಾನವೇ ಭೂಷಣ. ಕಲಿಯುಗಕ್ಕೆ ನಮ್ಮನ್ನ ಕಾಪಾಡುವಂತ ಶಕ್ತಿ ಯಾವುದಕ್ಕದಂದ್ರೆ ದಾನಕ್ಕದ, ಮತ್ಯಾವುದಕ್ಕೆ. ಧರ್ಮದ ದಾರಿ ಮೇಲೆ ನಡಿಬೇಕು, ದಾನ ಮಾಡ ಅಂದಾಗ ಏನು ಬೇಕದು ಸಿಗ್ತದೆ, ಏನು ಬೇಕದನ್ನು ಕೊಡುತ್ತಾನೆ ಭಗವಂತ ಶರಣ ಬಸವ. ದಾನದ ಧರ್ಮದ ದಾರಿಯ ಮೇಲೆ ನಡೆದಿರುವಂತಹ ಗಟ್ಟಿವಾಳಯ್ಯ ಹೆಂಡತಿಯ ವಿಷಯದೊಳಗೆ ಮನಸ್ಸಿಗೆ ತಾಪ ಆಗಿಬಿಡಿತು, ಬಹಳ ತಾಪ. ಏನು ಅಂತ ಕೇಳಿದ್ರು. ಅನುಭವ ಮಂಟಪ ಪ್ರವೇಶ ಮಾಡಿದ ಮ್ಯಾಲ ಅಲ್ಲಮ ಪ್ರಭುಗಳು ಕೇಳ್ತಾರೆ, ಗಟ್ಟಿವಾಳಯ್ಯ ಬಹಳ ಜರ್ಜರಿತ ಆಗಿಬಿಟ್ಟಿಯಲ್ಲಪ್ಪ, ಏನು ಪರಿಸ್ಥಿತಿ? ಏನಿಲ್ರಿ, ಹಿಂಗಾಗಿ ಏನಾಗ್ಯ, ಮದುವೆ ಆತು, 2-3 ತಿಂಗಳು ಕಳೆದ್ರೊಳಗ ಹೆಂಡತಿಯ ದಾರಿ ತಪ್ಪಿತು. ತವರು ಮನೆಗೆ ಜಾತ್ರೆಗೆ ಕರ್ಯಾಕ ಬಂದ್ರು. ಅಳಿಯ ನೀನು ಮನಿ ಹೊಕ್ಕಳಕ್ಕಂತಿ ಬಾರಪ್ಪ, ಮತ್ತ್ಯಾಕಂತ ಕರೆದ್ರು. ಹೆಂಡತಿ ಜೊತೆ ಹೋದೆ. ಮರುದಿವ್ಸ ಮುಂಜಾನೆ ಹೆಂಡತಿ ನೀರು ತರಬೇಕಂತ ಬಾವಿಗೆ ಹೋದ್ಲು. ಬಾವಿಗೆ ಹೋದಾಗ ಅಲ್ಲಿ ಇದ್ದೂರಾಗ ಮೊದಲು ನನಗಕ್ಕಿನ ಕೊಡೋಕಿನ ಮೊದಲು ಯಾರಿಗೆ ಕೊಡ್ಬೇಕಂತ ಮಾಡಿದ್ರು ಅವನೂ ಬಂದಿದ್ದ. ಮತ್ತೊಬ್ಬ ನಾ ಮಾಡ್ಕೋಬೇಕಂತಂದಿದ್ದ, ಅವನೂ ನೀರಿಗೆ ಬಂದಿದ್ದ. ಈಕಿ ಬಾವಿ ದಂಡಿ ಮೇಲೆ ಹೋಗಿ ನಿಂತಾಳ. ಕೊಡ ಸೇದಿ ನೀರು ತಗೋಬೇಕಂತ ಅನ್ನೋದ್ರೊಳಗೆ ಅವ ಮೊದಲನೇದಾವ ನೀ ನನಗ ಬೇಕಂತಾನ, ಇವ ಎರಡನೇದಾವ ನೀ ನನಗ ಬೇಕಂತಾನ. ಇಬ್ರು ಈಕಿನ ಕೈ ಹಿಡಿದು ಜಗ್ಗಾಕ್ ಹತ್ಯಾರ.
ಗೊತ್ತಿತ್ತು ಗಟ್ಟಿವಾಳಯ್ಯನಿಗೆ ಹೆಂಡತಿಯ ದಾರಿ ತಪ್ಪೇದ ಅನ್ನೋದು, ಆದರೂ ತಡ್ಕೊಂಡಿದ್ದ. ಹೋಗಲಿ ಬಿಡು, ಕರ್ಮ. ಹಿಂದಣ ಕರ್ಮವನು ಉಂಡುಂಡುಣಬೇಕಾತ್ಮ, ಇಂದಿನ ಕರ್ಮವನು ಮುಂದುಂಡುಣಬೇಕಾತ್ಮ. ಹರಪೂಜೆ ಗುರುಸೇವೆ ವರಪುಣ್ಯ ಪಡೆಯೋದಕ್ಕಾಗಿ ಗಟ್ಟಿವಾಳಯ್ಯ ಕರ್ಮ ಹೋಗ್ಲಿ ಬಿಡು, ತಗೊಂಡು ಏನು ಮಾಡು. ಅವರಿಬ್ರು ಜಗ್ಗಾಕತ್ತಿದ್ರು, ಇವನು ಆದ. ಗಟ್ಟಿವಾಳಯ್ಯ ನೋಡಿದ ದೃಶ್ಯ. ಗಟ್ಟಿವಾಳಯ್ಯನ ಹೆಂಡತಿ ಕೈ ಇಬ್ರು ಜಗ್ಗಾಕತ್ತಾರ. ನನಗ ಬೇಕಂತ ಒಬ್ಬ, ನನಗ ಬೇಕಂತ ಒಬ್ಬ. ಕ್ರೋಧಾಗ್ನಿ, ವಿಪರೀತ ಸಿಟ್ಟು ಬಂದು ಬಿಡಿತು. ಹೆಂಡತಿಯ ಕೈಯನ್ನ ಪರಪುರುಷ ಹಿಡಿದು ಜಗ್ಗಿದಾಗ ಗಂಡ ನೋಡಿ ಸುಮ್ಮನಿಲ್ಲಕ್ಕಾಗ್ತದೆ? ಆಗಂಗಿಲ್ಲ. ಬಹಳ ಸಿಟ್ಟು ಬಂತು. ಕ್ರೋಧ ಪಾರಾಯಣನಾಗಿ ಬಿಟ್ಟ. ಕೋಪಾವಿಷ್ಟನಾಗಿ ಅವರಿಬ್ಬರನ್ನ ಕೈ ಬಿಡಿಸಿ, ಜಗ್ಗುವ ಕೈ ಅವರಿಬ್ಬರಿಗೆ ಬಿಡಿಸಿ, ಗಟ್ಟಿವಾಳಯ್ಯ ಅವರಿಬ್ಬರಿಗೆ ದನಕ್ಕೆ ಹೊಡೆದಂಗ ಎತ್ತಬೇಕತ್ತ ಹೊಡಿಬೇಕಾಗಿತ್ತು. ಗಟ್ಟಿವಾಳಯ್ಯ ಹಂಗ ಮಾಡಲಿಲ್ಲ. ಕೈ ಬಿಡಿಸಿದ. ಹೆಂಡತಿ ಕೈ ಹಿಡ್ಕೊಂಬಂದು ಬಾವಿ ಕಟ್ಟಿ ಮುಂದೆ ರಸ್ತಾಕ ಅಂಗಾತ ಮನಗಿಸಿದ. ಹೆಂಡತಿ ಬಲಗಾಲ ಮ್ಯಾಗ ತನ್ನ ಎಡಗಾಲಿಟ್ಟು, ಹೆಂಡತಿಯ ಎಡಗಾಲ ತನ್ನೆರಡು ಕೈಯಾಗಿ ಹಿಡಿದು ಗಟ್ಟಿವಾಳಯ್ಯ ಮ್ಯಾಲ ಕಾಲೆತ್ತಿ ಜಗ್ಗಿಬಿಟ್ಟ. ಗಟ್ಟಿವಾಳಯ್ಯನ ಹೆಂಡತಿ ಎರಡು ಹೋಳಾಗಿಬಿಟ್ಟು, ನಡುನೆತ್ತಿಲಿಂದ ಹಿಡಿದು ಇಡೀ ದೇಹ ಎರಡು ಭಾಗ ಆಗಿಬಿಡಿತು. ಒಂದು ಭಾಗವ ಜಗ್ಗುತ್ತಿದ್ನಲ್ಲ ಅವನ ಕಡೆ ಒಗೆದು ಬಿಟ್ಟ, ಕರ್ಕೊಂಡೋಗಿಕ್ಕಿನ್ನಂತ. ಇನ್ನೊಂದು ಭಾಗ ಇವನ ಕಡೆ ಒಗೆದು ಬಿಟ್ಟ, ಕರ್ಕೊಂಡೋಗಿಕ್ಕಿನ್ನಂತ. ಎರಡು ಭಾಗ ಜೀವವಿಲ್ಲದ ದೇಹಗಳಾಗ್ಲಿಲ್ಲ, ಸೀಳಾಗ ಎರಡಾಗಿದ್ದು. ಅವ್ರ ಕಡೆ ಒಗೆದು ಬಿಟ್ಟ, ಅದೊಂದು ಹೆಣ್ಣು ರೂಪ ಆಯ್ತು. ಈ ಕಡೆ ಒಗೆದು ಬಿಟ್ಟ, ಇದೊಂದು ಹೆಣ್ಣು ರೂಪ ಆಗಿಬಿಡಿತ್ತು. ಎಷ್ಟು ವಿಚಿತ್ರ ಜೀವನ! ಹೋರಿ, ನೀನು ಕರ್ಕೊಂಡೋಗು, ನೀನು ಕರ್ಕೊಂಡು. ಅವರಿಬ್ಬರು ಅಂತಾರ, ಶಿವ ಏನು ವಿಚಿತ್ರ ಇದು! ದೇವರಿಗೂ ಸಹಿತ ಆಗದೆ ಇರುವಂತಹದ್ದು. ಹೆಂಡತಿಯನ್ನ ಎರಡು ಭಾಗ ಮಾಡಿ ಸೀಳಿ ಮತ್ತೆ ಪುನಃ ಜೀವವನ್ನ ತುಂಬಿರುವಂತಹ ಶಕ್ತಿ. ಪ್ರಪಂಚಿಕರಲ್ಲಿಯೂ ಸಾಕಷ್ಟು ಅದ್ಭುತವಾದ ಶಕ್ತಿ ಇರುತ್ತ. ಅವತ್ತೇ ಸಾಕಾಗಿ ಉಟ್ಟ ಬಟ್ಟೆಯ ಮೇಲೆ ತಿರುಗ್ತಾ ಕಲ್ಯಾಣಕ್ಕೆ ಬಂದು ತನ್ನ ಇತಿಹಾಸವನ್ನ, ತನ್ನ ಚರಿತ್ರೆಯನ್ನ ಅನುಭವ ಮಂಟಪದಲ್ಲಿ ಹೇಳಿಕೊಂಡ ಗಟ್ಟಿವಾಳಯ್ಯ. ಅವನಿಗೂ ಅನುಭವ ಮಂಟಪದ ಒಳಗ ಪ್ರವೇಶ. ಕಾಲಜ್ಞಾನದ ವಚನಗಳನ್ನ ಬರದಾನ ಗಟ್ಟಿವಾಳಯ್ಯ. ಮುಂದಿನ ದಿನಮಾನಗಳಲ್ಲಿ ಹೆಂಗ ಆಗ್ತದ ಮನುಷ್ಯ ಪ್ರಪಂಚ, ಮನುಷ್ಯ ಜೀವನ, ಬಹಳ ಕಷ್ಟ.